4ನೇ ದಿನಕ್ಕೆ ಕಾಲಿಟ್ಟಿದೆ ವಿಧಾನಸಭೆ ಕಲಾಪ. ಮೊದಲಿಗೆ ಪ್ರಶ್ನೋತ್ತರ ಕಲಾಪಕ್ಕೆ ಅವಕಾಶವನ್ನ ಕೊಡಲಾಗಿದ್ದು, ಶಾಸಕರ ಕ್ಷೇತ್ರಗಳ ಸಮಸ್ಯೆ ಪ್ರಸ್ತಾಪಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ರಾಜ್ಯಪಾಲರ ಭಾಷಣದ ಮೇಲೆ ನಡೀತಾ ಇರುವಂತಹ ಚರ್ಚೆ ಇವತ್ತು ಪ್ರಶ್ನೋತ್ತರ. ಶಾಸಕರ ಕ್ಷೇತ್ರ ಅನುದಾನದ ವಿಚಾರ ಇವೆಲ್ಲವಕ್ಕೂ ಕೂಡ ಇವತ್ತು ಅವಕಾಶ ಕೊಡ್ತಾರೆ. ಶಾಸಕರ ಕ್ಷೇತ್ರಗಳ ಅಭಿವೃದ್ಧಿ ಬಗ್ಗೆ ಕೂಡ ಚರ್ಚೆಗೆ ಅವಕಾಶ ಇರುತ್ತೆ. ಇವತ್ತು ಪ್ರಶ್ನೋತ್ತರ ಕಲಾಪದಲ್ಲಿ ಅನುದಾನದ ವಿಚಾರ ಇವೆಲ್ಲವೂ ಕೂಡ ಇವತ್ತು ನಡೆಯುತ್ತೆ. 4ನೇ ದಿನಕ್ಕೆ ಕಾಲಿಟ್ಟಿದ್ದಾರೆ ಅಧಿಕಾರಿಗಳು. ಮೊದಲಿಗೆ ಪ್ರಶ್ನೋತ್ತರ ಕಲಾಪಕ್ಕೆ ಅವಕಾಶವನ್ನ ಕೊಡಲಾಗಿದೆ. ಶಾಸಕರ ಕ್ಷೇತ್ರಗಳ ಸಮಸ್ಯೆ ಪ್ರಸ್ತಾಪಕ್ಕೆ ಅವಕಾಶವನ್ನ ಕೊಡಲಾಗುತ್ತೆ. ರಾಜ್ಯಪಾಲರ ಭಾಷಣದ ಮೇಲೆ ತದನಂತರ ಮುಂದುವರಿಯುತ್ತೆ ಕಲಾಪ. ಇವಾಗ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಇವತ್ತು 4ನೇ ದಿನಕ್ಕೆ ಕಾಲಿಟ್ಟಿದೆ ಬಜೆಟ್ ಅಧಿವೇಶನ. ಇವತ್ತು ಪ್ರಶ್ನೋತ್ತರ ಕೂಡ ಇರುತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸದ್ಯ ಏನೆಲ್ಲ ಅಪ್ಡೇಟ್ ಸಿಗ್ತಿದೆ ಇವತ್ತಿನ ಅಧಿವೇಶನದ ಬಗ್ಗೆ? ಪವಿತ್ರ, ಇನ್ನೇನು ಕೆಲವೇ ಕ್ಷಣದಲ್ಲಿ ವಿಧಾನಸಭೆ ಕಲಾಪ ಆರಂಭವಾಗುವಂಥದ್ದು. ಇವತ್ತು 4ನೇ ದಿನಕ್ಕೆ ಬಜೆಟ್ ಅಧಿವೇಶನದ ಒಂದು ಕಲಾಪ ಕೂಡ ಇರುವಂಥದ್ದು. ಈಗಾಗಲೇ ನಿನ್ನೆಯೂ ಕೂಡ ರಾಜ್ಯಪಾಲರ ಒಂದು ಭಾಷಣದ ಮೇಲೆ ಚರ್ಚೆ ಕೂಡ ಇತ್ತು. ಆ ಚರ್ಚೆ ಸಂದರ್ಭದಲ್ಲಿ ಏನು ಶಾಸಕರಾದ ಸುನೀಲ್ ಕುಮಾರ್ ಅವರು ಕೂಡ ಸಾಕಷ್ಟು ಒಂದ್ ಕಡೆ ಸರ್ಕಾರದ ಏನು ಒಂದು ರಾಜ್ಯಪಾಲರ ಬಳಿ ಭಾಷಣ ಮಾಡ್ತಿರ್ತಕ್ಕಂಥ ವಿಚಾರಗಳನ್ನ ಮುಂದಿಟ್ಕೊಂಡು ಎಲ್ಲ ಒಂದ್ ಕಡೆ ರಾಜ್ಯಪಾಲರಿಂದ ಸುಳ್ಳು ಹೇಳಿಸಿದ್ದಾರೆ ಅನ್ನುವಂಥದ್ದು, ಮತ್ತೆ ಒಂದು ಗೃಹಲಕ್ಷ್ಮಿ ಅಂತಕ್ಕಂಥದ್ದು ಕೂಡ ಸರಿಯಾಗಿ ಸಿಗ್ತಾ ಇಲ್ಲ, ಕೇಳಿದ್ರೆ ಮಂತ್ರಿಗಳು ನನಗೆ ಹುಷಾರಿರಲಿಲ್ಲ, ಹಾಗಾಗಿ ತೊಂದರೆ ಆಗಿದೆ ಅನ್ನುವಂಥ ನೆಪವನ್ನ ಹೇಳ್ತಾರೆ. ಹಾಗಾಗಿ ಆಡಳಿತವಾದ ಒಂದು ವೈಖರಿ ಹೇಗಿದೆ ಅನ್ನುವುದು ಇದರಲ್ಲೇ ಗೊತ್ತಾಗುತ್ತೆ ಅನ್ನುವಂಥ ರೀತಿಯಲ್ಲಿ ಸರ್ಕಾರಕ್ಕೆ ಚಾಟಿ ಬೀಸುವಂತ ಪ್ರಯತ್ನಕ್ಕೂ ಕೂಡ ಸುನೀಲ್ ಕುಮಾರ್ ಅವರು ಮುಂದಾದ್ರು. ಇವತ್ತು ಕೂಡ ಆ ಒಂದು ರಾಜ್ಯಪಾಲರ ಒಂದು ಭಾಷಣದ ಚರ್ಚೆ ಕೂಡ ಮುಂದುವರಿತೆ. ಅದಾದ ಬಳಿಕ ಪ್ರಶ್ನೋತ್ತರ ಕಲಾಪ ಕೂಡ ಇರುವಂತದ್ದು. ಹಲವಾರು ಶಾಸಕರು ಕೂಡ ಸರ್ಕಾರಕ್ಕೆ ಅವರದೇ ವಿಧಾನಸಭಾ ಕ್ಷೇತ್ರಗಳದ್ದು ಮತ್ತೆ ಕೆಲವೊಂದಿಷ್ಟು ರಾಜ್ಯದ ಸಮಸ್ಯೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದ್ದಾರೆ. ಅದಕ್ಕೆ ಸರ್ಕಾರದ ಮಟ್ಟದಲ್ಲಿ ಕೂಡ ಉತ್ತರವನ್ನು ಕೂಡ ಇವತ್ತು ನೀಡಲಿದ್ದಾರೆ. ಪ್ರಮುಖವಾಗಿ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಇವತ್ತು ಕೂಡ ವಾಕ್ಸಮರ ಉಂಟಾಗುವಂತ ಸಾಧ್ಯತೆ ಇದೆ. ಒಂದ್ ಕಡೆ ಹಲವಾರು ವಿಚಾರಗಳನ್ನ ಪ್ರಸ್ತಾಪ ಮಾಡಿರ್ತಕ್ಕಂಥ ವಿಪಕ್ಷಗಳ ನಾಯಕರಿಗೆ ಉತ್ತರವನ್ನು ಕೊಡುವಂತ ಪ್ರಯತ್ನವನ್ನ ಆಡಳಿತಾರೂಢ ಪಕ್ಷದ ನಾಯಕರು ಮಾಡಬೇಕಾಗಿದೆ. ಒಂದ್ ಕಡೆ ಈಗಾಗಲೇ ಏನು ಕೆಪಿಎಸ್ಸಿ ಪರೀಕ್ಷಾ ಅಕ್ರಮದ ಸಂಬಂಧಪಟ್ಟಂತೆ ಆರ್ ಅಶೋಕ್ ಅವರು ಸೇರಿದಂತೆ ಅಜ್ಞಾನೇಂದ್ರ ಸೇರಿದಂತೆ ಹಲವು ಒಂದು ವಿಪಕ್ಷ ನಾಯಕರು ಪ್ರಶ್ನೆಗಳನ್ನು ಕೂಡ ಕೇಳಿದ್ರು, ಹಲವಾರು ಆರೋಪಗಳನ್ನ ಮಾಡಿದ್ರು. ಆ ಒಂದು ಆರೋಪಗಳಿಗೆ ಕೂಡ ಇವತ್ತು ಸರ್ಕಾರದಿಂದ ಉತ್ತರ ಕೂಡ ನೀಡಲಿದ್ದಾರೆ. ಹಾಗಾಗಿ ಕೂಡ ಒಂದು ಕಲಾಪ ವಾಕ್ಸಮರಕ್ಕೆ ಸಾಕ್ಷಿಯಾಗುವಂತ ಎಲ್ಲ ಸಾಧ್ಯತೆ ಕೂಡ ಇರುವಂತದ್ದು. ಹೋಗಿ